ನೀವು ಇದು ತೂಕನೇ ಸಾಧಾರಣ 3-4 kg ಉಂಟು. ಇದು ರಾಣಿ ಹೋಗುವಂತದ್ದು. ಇದಕ್ಕೆ ಡೋಲಿ ಅಂತ ಹೇಳ್ತೇವೆ, ಅದಕ್ಕೆ ಮೆನೆ ಅಂತ ಹೇಳ್ತೇವೆ. ಅದರಲ್ಲಿ ರಾಜ ಸಹ ಹೋಗ್ಬೋದು, ರಾಣಿ ಸಹ ಹೋಗ್ಬೋದು. ಇದು ಮುಧೋಳ್ ಪ್ಯಾಲೇಸ್ ದರ್ಬಾರ್ ಹಾಲ್, ಬಾಗಲಕೋಟೆ ಜಿಲ್ಲೆಯಿಂದ. ಇವರು ಮುಧೋಳ್ ನಾಯಿ ಗೊತ್ತುಂಟಲ್ಲ, ಅದನ್ನು ಬ್ರೀಡ್ ಮಾಡಿದ ಇವರೇ. ಗೋರ್ಪಡೆ ಅಂತ ಹೇಳಿದ್ರೆ ಶಿವಾಜಿ ವಂಶಸ್ಥರು ಮದ್ದುಗುಂಡು ತಗೊಂಡು ಹೋಗುವಂತದ್ದು ಆಗಿನ ಕಾಲದಲ್ಲಿ. ಕಬ್ಬಿಣದ ಪ್ಲೇಟಿಗೆ ಇನಾಮಲ್ ಕೋಟಿಂಗ್. ಇದು ಕ್ರಿಶ್ಚಿಯನ್ ಮನೆಗಳಲ್ಲಿ ಮತ್ತೆ ಹಾಸ್ಪಿಟಲ್ ಜಾಸ್ತಿ ಯೂಸ್ ಆಗ್ತಿತ್ತು. ನಂತರ ಬಂದದ್ದು ಪೋರ್ಸಿಲಿನ್, ಚೈನಾ ಕೆರೋಸಿನ್ ಲ್ಯಾಂಪ್ಗಳು. ಇಷ್ಟೊಂದು ಟೈಪ್ಸ್ ಇದೆಯಾ? ಜರ್ಮನಿ ಕೆರೋಸಿನ್ ಲ್ಯಾಂಪ್ಗಳು. ಓ ಮೈ ಗಾಡ್, ಎಷ್ಟು ಟೈಪ್ಸ್ ಇದೆ ಸರ್. ಅದರ ಕೆಳಗೆ ಕಾಮಧೇನು, ಅದರ ಕೆಳಗೆ 2 ಮುಧೋಳ್ ನಾಯಿಗಳು ಉಂಟು ನೋಡಿ ಆಚೆ ಈಚೆ. ಮತ್ತೆ ಅಲ್ಲಿ ಏನೆಲ್ಲ ಫ್ರೂಟ್ಸ್ ಬೆಳೀತದೆ ಅದನ್ನೆಲ್ಲ ಕೆತ್ತನೆ ಮಾಡಿದ್ದಾರೆ ನೋಡಿ. ದಾಳಿಂಬೆ, ಬನಾನಾ, ಪೈನಾಪಲ್, ಸೀತಾಫಲ, ಮ್ಯಾಂಗೋ ಎಲ್ಲ ಉಂಟು ನೋಡಿ. ಇದರ ಪ್ಯಾಲೇಸ್ ಸಾಧಾರಣ 1 ಎಕರೆ ಜಾಗದಲ್ಲಿ. ಇದು ಕಡವೆದು ಕೊಂಬು. ಕಡವೆದು ಕೊಂಬು ಒರಿಜಿನಲ್. ಇದು ಜಿಂಕೆ ಕೊಂಬು. ಓಕೆ. ಮತ್ತೆ ಅದು ಕಾಡು ಕೋಣ. ದರ್ಬಾರ್ ಹಾಲ್ ಅಲ್ಲ? ದರ್ಬಾರ್ ಹಾಲ್ ಇದು ಸೈನಿಕರು ನಿಲ್ಲುವಂತ ಜಾಗ. ಅಂದ್ರೆ ಆಗಿನ ಕಾಲದಲ್ಲಿ ಆ ರಾಜರ ಒಂದು ಸಂಗಮ ನಡೀತಿತ್ತಲ್ಲ, ಹಾಗೆ ತೆಗೆದ ಫೋಟೋಗಳು ಅದೆಲ್ಲ. ಸರ್ ಮತ್ತೆ ಅಲ್ಲಿ ಕಲರ್ ಗ್ಲಾಸ್ ಹಾಕಿದಿರಲ್ಲ ಸರ್? ಮತ್ತೆ ಈ ಸೀಲಿಂಗ್ ಎಲ್ಲ ಮರದ್ದೇ, ಅದಕ್ಕೆ ವೆಜಿಟೇಬಲ್ ಡೇ ಕಲರ್, ತರಕಾರಿ ಬಣ್ಣಗಳು. ಇದು ಲಾಸ್ಟ್ ರಾಜ ಮಾಲೋಜಿರಾವ್ ಗೋರ್ಪಡೆ ಅಂತ ಹೇಳಿ. ಇವ್ರ ನಂತರ ಇವರಿಗೆ ಗಂಡು ಸಂತಾನ ಆಗ್ಲಿಲ್ಲ, ಹಾಗಾಗಿ ಪ್ಯಾಲೇಸ್ ಎಲ್ಲ ಬಿದ್ದು ಹೋಗಿದೆ. ಯಾಕಂತ ಹೇಳಿದ್ರೆ ಎಷ್ಟು ವರ್ಷದ ಹಳೆ ಪ್ಯಾಲೇಸ್ ಸರ್? ಸಾಧಾರಣ ಇದು 220 ವರ್ಷ. ಈ ಲೈಟ್ಗಳು ಹಾಗೆ ಮುಂಚಿನ ಕಾಲದಲ್ಲಿ ಹಗ್ಗ ಕಟ್ಟಿ ಆ ಕಂಬಕ್ಕೆ ಕಟ್ತಿದ್ರು. ಸಂಜೆ ಹೊತ್ತಿಗೆ ಆ ದೀಪ ಹಚ್ಚಿಸಿ ಅದನ್ನು ಎಳೆದು ಅದಕ್ಕೆ ಮೇಲೆ ಕಟ್ಟಿದ್ರು. ಈ ಒಂದು ರಾಜ್ಯದ ರಾಜರಿಗೆ ಒಂದೊಂದು ಮ್ಯೂಸಿಕ್ ಇರ್ತದೆ, ಅವರು ಬರುವಾಗ ಅಲ್ಲಿ ಬೆಳೀತಾರೆ. ಆಗ ಈ ರಾಜರಿಗೆ ಗೊತ್ತಾಗ್ತದೆ ಇಲ್ಲಿನ ರಾಜರು ಬಂದಿದ್ದಾರೆ. ರಾಜಾದಿರಾಜ, ರಾಜ ಮಾರ್ತಾಂಡ, ರಾಜ ವೀರಾಧಿಪತಿ. ಬನ್ನಿ ಎಲ್ರಿಗೂ ಕೂಡ ಉಡುಪಿಯಲ್ಲಿರುವಂತಹ ಹೆರಿಟೇಜ್ ವಿಲೇಜ್ಗೆ ಸ್ವಾಗತ, ಸುಸ್ವಾಗತ. ಇದು ಇನಾಮಲ್ ವೇರ್. ಇದು ಇನಾಮಲ್ ವೇರ್ ಅಂತ ಹೇಳಿದ್ರೆ ಕಬ್ಬಿಣದ ಪ್ಲೇಟಿಗೆ ಇನಾಮಲ್ ಕೋಟಿಂಗ್. ಇದು ಕ್ರಿಶ್ಚಿಯನ್ ಮನೆಗಳಲ್ಲಿ ಮತ್ತೆ ಹಾಸ್ಪಿಟಲ್ ಜಾಸ್ತಿ ಯೂಸ್ ಆಗ್ತಿತ್ತು. ನಂತರ ಬಂದದ್ದು ಪೋರ್ಸಿಲಿನ್, ಚೈನಾ. ಇದೆಲ್ಲ ಯುರೋಪ್. ಮುಂಚಿನ ಕಾಲದಲ್ಲಿ ಇಂಜೆಕ್ಷನ್ ಎಲ್ಲ ಬೇಯಿಸ್ಲಿಕ್ಕೆ ಅಂತ ಪಾತ್ರೆಗಳನ್ನು ಯೂಸ್ ಮಾಡ್ತಿದ್ರು. ಅಂದ್ರೆ ಮುಂಚಿನ ಕಾಲದಲ್ಲಿ ಒಂದೇ ಸಿರಿಂಜಿಂದ ಎಲ್ಲರಿಗೂ ಕೊಡುದು, ಅದು ಬೇಯಿಸಿ ಕೊಡುವಂಥದ್ದು, ಇನ್ಫೆಕ್ಷನ್ ಆಗ್ಬಾರ್ದು ಅಂತ ಹೇಳಿ. ಇದು ಜರ್ಮನಿ ಕೆರೋಸಿನ್ ಲ್ಯಾಂಪ್ಗಳು. ಇಷ್ಟೊಂದು ಟೈಪ್ಸ್ ಇದೆಯಾ ಸರ್? ಜರ್ಮನಿ ಕೆರೋಸಿನ್ ಲ್ಯಾಂಪ್ಗಳು. ಓ ಮೈ ಗಾಡ್, ಎಷ್ಟು ಟೈಪ್ಸ್ ಇದೆ ಸರ್. ಜರ್ಮನಿಯಿಂದ ಬಂದದ್ದು. ಇವಾಗ ಕಾಮನ್ ಆಗಿ ಜನಸಾಮಾನ್ಯರ ಮನೆಯಲ್ಲಿ ಯಾವ್ದು ಬಳಸ್ತಾ ಇದ್ರು? ನಮ್ದು ಕಾಮನ್ ಮನೆಗಳಲ್ಲಿ ಇದು ಲ್ಯಾಂಪು, ಅದು ಬೇರೆ ಸಿಸ್ಟಮ್. ಇದೆಲ್ಲ ಒಳ್ಳೆ ವಿಐಪಿಗಳ ಮನೆಗಳಲ್ಲಿ. ಅದೆಲ್ಲ ಬೆಳ್ಳಿದ? ಅಲ್ಲ, ಅದಕ್ಕೆ ಕೋಟಿಂಗ್ ಸಿಲ್ವರ್ ಕೋಟಿಂಗ್. ಅಂದ್ರೆ ಅವಾಗ್ಲೇ ಜರ್ಮನಿಯಿಂದ ಇಂಪೋರ್ಟ್ ಆಗ್ತಾ ಇತ್ತು, ಮಾಡಿಸ್ಕೊಳ್ತಾ ಇದ್ರು. ಅಂದ್ರೆ ನಿಮ್ಗೆ ಗ್ಲಾಸ್ಗಳೆಲ್ಲ ಬಂದದ್ದು ಅಲ್ಲಿಂದಲೇ. ನಮ್ಗೆ ಈ ಬಾಟ್ಲುಗಳು, ಪಿಂಗಾಣಿ ಅಲ್ಲಿಂದ. ಅಲ್ಲಿದೆ ಕಾನ್ಸೆಪ್ಟ್. ಅಲಂಕಾರಿಕವಾಗಿ ರಾಜರು ಮತ್ತೆ ಸ್ಥಿತಿವಂತರು, ಪಾಳ್ಯಗಾರರು ಎಲ್ಲರೂ ಡಿಮ್ಯಾಂಡ್. ಇವಾಗ ನಾವು ಫಾರಿನ್ ಇಂದ ಏನಾದ್ರು ಚಾಕ್ಲೇಟ್ ಎಲ್ಲ ತಂದ್ರೆ ನಮ್ಮನೆಗೆ ಫಾರಿನ್ ಚಾಕ್ಲೇಟ್ ಬಂತಪ್ಪ, ನಮ್ಮನೇಲಿ ಜರ್ಮನ್ ಇದೆ ಲ್ಯಾಂಪು, ಆ ರೀತಿಯಾಗಿ. ಇದು ಯಾವ್ದು ಮನೆ? ಮುಧೋಳ್ ಪ್ಯಾಲೇಸ್ ದರ್ಬಾರ್ ಹಾಲ್. ಮುಧೋಳ್ ಪ್ಯಾಲೇಸ್ ದರ್ಬಾರ್ ಹಾಲ್, ಬಾಗಲಕೋಟೆ ಜಿಲ್ಲೆಯಿಂದ. ಏನ್ ಕಾನ್ಸೆಪ್ಟ್ ಅಲ್ಲಿ ಸರ್? ಇದು ಮುಧೋಳ್ ಪ್ಯಾಲೇಸ್ ದರ್ಬಾರ್ ಹಾಲ್, ಬಾಗಲಕೋಟೆ ಜಿಲ್ಲೆಯಿಂದ. ಇವರು ಗೋರ್ಪಡೆ ಅಂತ ಹೇಳಿದ್ರೆ ಶಿವಾಜಿ ವಂಶಸ್ಥರು. ಮುಧೋಳ್ ನಾಯಿ ಗೊತ್ತುಂಟಲ್ಲ, ಅದನ್ನು ಬ್ರೀಡ್ ಮಾಡಿದ ಇವರೇ. ಹಾಗಾಗಿ ನಿಮ್ಗೆ ಮೇನ್ ಡೋರ್ ಅಲ್ಲಿ ಸುರಿಗೆ ಗಂಡ ಬೇರುಂಡ, ಅದರ ಕೆಳಗೆ ಕಾಮಧೇನು, ಅದರ ಕೆಳಗೆ 2 ಮುಧೋಳ್ ನಾಯಿಗಳು ಉಂಟು ನೋಡಿ ಆಚೆ ಈಚೆ. ಮತ್ತೆ ಅಲ್ಲಿ ಏನೆಲ್ಲ ಫ್ರೂಟ್ಸ್ ಬೆಳೀತದೆ ಅದನ್ನೆಲ್ಲ ಕೆತ್ತನೆ ಮಾಡಿದ್ದಾರೆ ನೋಡಿ. ದಾಳಿಂಬೆ, ಬನಾನಾ, ಪೈನಾಪಲ್, ಸೀತಾಫಲ, ಮ್ಯಾಂಗೋ ಎಲ್ಲ ಉಂಟು ನೋಡಿ. ಈ ಬಾಗ್ಲಲ್ಲೇ ನೋಡಿದ್ರೆ ಎಲ್ಲ ಗೊತ್ತಾಗ್ತದೆ. ಇದು ಒರಿಜಿನಲ್ ಪ್ಲೇಸ್ ಅಲ್ಲಿ ಕಾಲ್ ತೊಳೆದು ಒಳಗೆ ಹೋಗ್ಲಿಕ್ಕೆ, ಅವಾಗ ಬಂದಾಗ ಕಾಲ್ ತೊಳೆದು ಒಳಗೆ ಬರ್ಲಿಕ್ಕೆ ಆ ಸಿಸ್ಟಮ್. ಎಂಟ್ರಿ ಇಲ್ಲ, ಯಾರು ಬರ್ಲಿ ಏನ್ ಬರ್ಲಿ, ನೀರು ಹಂಗೆ ಸರಾಗ ಮಾಡ್ತಾ ಇದ್ರು. ಇದು ಡೋರ್ದು ಕಲಾಕೃತಿಗಳ ಬಗ್ಗೆ ವಿಶೇಷತೆ ಹೇಳಿದ್ರಿ. ಈ ಲಾಕ್ ಸಿಸ್ಟಮ್ ಹೇಗೆ, ಹೊರಗಡೆಯಿಂದ ಹೇಗೆ ಲಾಕ್ ಮಾಡ್ತಾ ಇದ್ದಿದ್ದು? ಇದು ಲಾಕ್ ನೋಡಿ, ಇದು ಮೋಲ್ಡಿಂಗ್. ಓಕೆ, ಬ್ರಾಸ್ ಮೋಲ್ಡಿಂಗ್. ಅದು ಕಳ್ಳರು ಬಿಡ್ತಾ ಇದ್ರ ಸರ್, ಬ್ರಾಸ್ ಮೋಲ್ಡಿಂಗ್ ಅಂತ ಹೇಳ್ತಾ ಇದೀರಲ್ಲ. ಇದು ತೂಕನೇ ಸಾಧಾರಣ 3-4 kg ಉಂಟು. ಸಕ್ಕ ತೂಕ ಉಂಟು, ಅಯ್ಯೋ ಇಟ್ಕೊಳ್ಳೋದಕ್ಕೆ ಆಗಲ್ಲ. ಬ್ರಾಸ್ ಮೋಲ್ಡಿಂಗ್ ಗಳು, ಇದು ಸಹ ಮೋಲ್ಡಿಂಗ್. ಮತ್ತೆ ಇದನ್ನ ಕ್ಲೋಸ್, ಮತ್ತೆ ಇದರಲ್ಲಿ ಸಿಸ್ಟಮ್ ಏನಿಲ್ಲ, ಓಪನ್ ಇರುವಂತದ್ದು, ಯಾವಾಗ್ಲೂ ಓಪನ್ ಇರ್ತದೆ. ಮತ್ತೆ ಇದು ಸೈನಿಕರು ನಿಲ್ಲುವಂತ ಜಾಗ. ಇದು ಒರಿಜಿನಲ್ ಪ್ಲೇಸ್ ಅಲ್ಲಿ ದೊಡ್ಡದಿತ್ತು, ಇಲ್ಲಿ ನಾವು ಜಾಗಕ್ಕೋಸ್ಕರ ಸಣ್ಣದು ಮಾಡ್ಕೊಂಡಿದ್ವಿ. ದರ್ಬಾರ್ ಹಾಲ್ ಅಲ್ಲ? ದರ್ಬಾರ್ ಹಾಲ್ ಇದು ಸೈನಿಕರು ನಿಲ್ಲುವಂತ ಜಾಗ. ಒರಿಜಿನಲ್ ಪ್ಲೇಸ್ ಅಲ್ಲಿ ತುಂಬಾ ದೊಡ್ಡದಿತ್ತು, ಇಲ್ಲಿ ನಾವು ಜಾಗಕ್ಕೋಸ್ಕರ ಸಣ್ಣದು ಮಾಡ್ಕೊಂಡಿದ್ದೇವೆ. ದರ್ಬಾರ್ ಅಂತ ಹೇಳಿದ್ರೆ ನಾವು ಇವಾಗ ಸಿನಿಮಾಗಳಲ್ಲಿ ನೋಡ್ತೀವಲ್ಲ, ಮಂತ್ರಿಗಳು ಒಂದ್ ಕಡೆ ಕೂತಿರ್ತಾರೆ, ಮತ್ತೆ ಅಲ್ಲಿ ಇರುವಂತಹ ಪ್ರಮುಖ ಗಣ್ಯ ವ್ಯಕ್ತಿಗಳು ಒಂದ್ ರೀತಿ ಕೂತಿರ್ತಾರೆ, ರಾಜರು ಒಂದ್ ಸೈಡ್ ಕೂತಿರ್ತಾರೆ, ಸೈನಿಕರು ಸುತ್ತ ನಿಂತಿರ್ತಾರಲ್ಲ, ಆ ರೀತಿಯಾದಂತ ಒಂದು ಒರಿಜಿನಲ್. ಮತ್ತೆ ಇಲ್ಲಿ ಮರಮುಟ್ಟುಗಳು ನೋಡಿದ್ರೆ ಹೇಗಿದೆ ಸರ್, ತುಂಬಾ ಇದೆಲ್ಲ ಸಾಗವಾನಿ. ನಾವು ಅಲ್ಲಿ ಕಾಣಿದಂತದ್ದೆಲ್ಲ ಹಲಸು ಮತ್ತೆ ಹೆಬ್ಬೆಲ್ಸುಗಳು ಸರ್. ಮತ್ತೆ ಅಲ್ಲಿ ಕಲರ್ ಗ್ಲಾಸ್ ಹಾಕಿದಿರಲ್ಲ ಸರ್, ಅದು ಬೆಲ್ಜಿಯಂ ಗ್ಲಾಸ್ಗಳು. ಅದರ ಬಗ್ಗೆ ನಿಮ್ಗೆ ಇಲ್ಲೊಂದು ವಿಶೇಷವಾಗಿದ್ದಂತ ಪೆಟ್ಟಿಗೆ ಇಟ್ಟಿದ್ದಾರೆ, ಮದ್ದುಗುಂಡು ತಗೊಂಡು ಹೋಗುವಂತದ್ದು. ಆಗಿನ ಕಾಲದಲ್ಲಿ ಯಾವಾಗ್ಲೂ ರೆಡಿ ಇರ್ತಿತ್ತು, ಅದರಲ್ಲಿ ಇಟ್ಕೊಂಡು ಹೋಗುವಂತದ್ದು, ಹೇಳ್ಕೊಂಡು ಹೋಗುವಂತದ್ದು. ಓ
ಅದಕ್ಕೆ ಅಲ್ಲಿ wheel ಎಲ್ಲ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಕಂಬದ ತುದಿಯಲ್ಲೆಲ್ಲ ಮಾವಿನ ಹಣ್ಣಿನ ಕೆತ್ತನೆ ಮಾಡಿದ್ದಾರೆ ನೋಡಿ. ಅಲ್ಲಿ ಹೇರಳವಾಗಿ ಮಾವಿನ ಹಣ್ಣು ಬೆಳೀತಿತ್ತು, ಅದಕ್ಕೋಸ್ಕರ ಈ ಕೆತ್ತನೆ ಮಾಡಿದ್ದಾರೆ ನೋಡಿ ಮುಧೋಳದಲ್ಲಿ. ಮತ್ತೆ ಈ ಸೀಲಿಂಗ್ ಎಲ್ಲ ಮರದ್ದೇ, ಅದಕ್ಕೆ ವೆಜಿಟೇಬಲ್ ಡೇ ಕಲರ್, ತರಕಾರಿ ಬಣ್ಣಗಳು. ಇದು ಲಾಸ್ಟ್ ರಾಜ ಮಾಲೋಜಿರಾವ್ ಗೋರ್ಪಡೆ ಅಂತ ಹೇಳಿ. ಇವ್ರ ನಂತರ ಇವರಿಗೆ ಗಂಡು ಸಂತಾನ ಆಗ್ಲಿಲ್ಲ, ಹಾಗಾಗಿ ಪ್ಯಾಲೇಸ್ ಎಲ್ಲ ಬಿದ್ದೋಗಿದೆ. ಯಾಕಂತ ಹೇಳಿದ್ರೆ ಬ್ರಿಟಿಷರು ಆವಾಗಲೇ ಒಂದು ಕಾನೂನು ಮಾಡಿದ್ರು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಹೇಳಿ. ಆವಾಗ ಇದು ಅವರ ವಶ ಆದಾಗ ಇದನ್ನು ಮೇಂಟೆನೆನ್ಸ್ ಮಾಡ್ಲಿಲ್ಲ. ಇದರ ಪ್ಯಾಲೇಸ್ ಸಾಧಾರಣ 1 ಎಕರೆ ಜಾಗದಲ್ಲಿತ್ತು. ಪ್ಯಾಲೇಸ್ ಬಿದ್ದೋಗಿದೆ. ನಮ್ಗೆ ಇಲ್ಲಿ ಸಿಕ್ಕಿದ್ದು ದರ್ಬಾರ್ ಹಾಲ್ ಮಾತ್ರ. ಪ್ಯಾಲೇಸ್ ಇದು ಒರಿಜಿನಲ್ ಫೋಟೋ ಅಲ್ಲಿ ಉಂಟು ನೋಡಿ, ಬ್ಲಾಕ್ ಅಂಡ್ ವೈಟ್ ಅಲ್ಲಿ. ಆ ಮಕ್ಕಳು ಕುತ್ಕೊಂಡಿದ್ದಾರಲ್ಲ, ಅದೇ ಫರ್ನಿಚರ್ ಇದು. ಏನ್ ಔಟ್ಲುಕ್ ಏನ್ ಸಖತ್ತಾಗಿದೆ. ಇಲ್ಲೊಂದು ಫೋಟೋಸ್ ನೋಡ್ತೀವಲ್ಲ ಸರ್, ಇದ್ಯಾವುದು? ಬ್ರಿಟಿಷರ ಜೊತೆ ಎಲ್ಲ ಫೋಟೋ. ಅಂದ್ರೆ ಇವರು ಆಗಿನ ಕಾಲದಲ್ಲಿ ಬ್ರಿಟಿಷರು ಒಟ್ಟಿಗೆ ಸಹ ಯುದ್ಧ ಮಾಡಿದ್ದಾರೆ. ಆ ಸಿಸ್ಟಮ್ಗಳು ಇದೆಲ್ಲ. ಇದು ಮಂಚ ಮತ್ತೆ ಕೂರ ಚೇರು ಅವಾಗಿಂದೆ ಆಗಿದೆ, ಅಲ್ಲೇ ಸಿಕ್ಕಿದ್ದು. ಓಕೆ, ಅದು ಇದು ರಾಣಿ ಹೋಗುವಂತದ್ದು. ಇದಕ್ಕೆ ಡೋಲಿ ಅಂತ ಹೇಳ್ತೇವೆ, ಅದಕ್ಕೆ ಮಿನೆ ಅಂತ ಹೇಳ್ತೇವೆ. ಅದರಲ್ಲಿ ರಾಜ ಸಹ ಹೋಗ್ಬೋದು, ರಾಣಿ ಸಹ ಹೋಗ್ಬೋದು. ಇದರಲ್ಲಿ ರಾಣಿ ಮಾತ್ರ ಪರ್ದೆ. ಇದರಲ್ಲಿ ಅಂತ ಹೇಳಿದ್ರೆ ನಮ್ಗೆ ರಾಣಿ ಕಾಣುವುದಿಲ್ಲ, ಅವರಿಗೆ ನಾವು ಕ್ಲೀನ್ ಕಾಣ್ತೇವೆ. ಆ ಸಿಸ್ಟಮ್ಗಳು ಒನ್ ವೇ ಗ್ರಿಲ್ ಟೈಪ್. ಅವಾಗ ಆಗಿನ ಕಾಲದ ರಾಣಿಯರನ್ನ ನಡೆಸ್ಕೊಂಡೇ ಕರ್ಕೊಂಡು ಹೋಗ್ತಾ ಇರ್ಲಿಲ್ಲ ಅಲ್ಲ, ಎಲ್ಲಾದ್ರೂ ಹೋಗ್ಬೇಕಂತ ಹೇಳಿದ್ರೆ ಗಾಡಿ ಇದರಲ್ಲಿ ಎತ್ಕೊಂಡು ಹೋಗುವಂತದ್ದು. ಅಂದ್ರೆ ಮಹಾರಾಣಿಯವ್ರನ್ನ ಜನಸಾಮಾನ್ಯರು ನೋಡ್ಬೇಕು ಅಂತ ಹೇಳಿದ್ರೆ ಅದು ಅಸಾಧ್ಯ. ಆ ಸಖಿಯರು ಮಾತ್ರ ನೋಡ್ಬೇಕಿತ್ತ ಅಷ್ಟೇ. ಸರ್ ಇಲ್ಲೆಲ್ಲ ಖಡ್ಗ, ಕತ್ತಿ ಮತ್ತೆ ಜಿಂಕಿ ಅಲ್ಲಿ ಸಿಕ್ಕಿದಂತದ್ದು. ಇದು ಕಡವೆದು ಕೊಂಬು. ಕಡವೆದು ಕೊಂಬು ಒರಿಜಿನಲ್. ಇದು ಜಿಂಕೆ ಕೊಂಬು. ಓಕೆ. ಮತ್ತೆ ಅದು ಕಾಡು ಕೋಣದ್ದು. ಸರ್ ಅದೆಲ್ಲ ಏನು ಒರಿಜಿನಲ್? ಎಂತ ಕೆಮಿಕಲ್ ಎಲ್ಲ ಹಾಕಿ ಇಡ್ತೀರಾ? ಹಾಳಾಗಲ್ಲ. ಅಲ್ಲೊಂದು ಡೋರ್ ನೋಡ್ತೀವಲ್ಲ, ಅದೆಂತ? ಅದಂದ್ರೆ ಡಬ್ಬಿ ಇಟ್ಟದ್ದು. ಅದ್ರ ಹಿಂದೆ ಪ್ಯಾಲೇಸ್ ಇತ್ತು. ಓಕೆ, ಆ ಡೋರ್ ಹಿಂದೆ. ಇದರ ಹಿಂದೆ ಸಹ ಪ್ಯಾಲೇಸ್ ಅಲ್ಲಿ ಇತ್ತು, 1 ಎಕರೆ ಜಾಗದಲ್ಲಿ. ಅದೆಲ್ಲ ಬಿದ್ದು ಹೋಗಿದೆ. ನಮ್ಗೆ ಇಲ್ಲಿ ಸಿಕ್ಕಿದ್ದು ದರ್ಬಾರ್ ಹಾಲ್. ಎಷ್ಟು ವರ್ಷದ ಹಳೆ ಪ್ಯಾಲೇಸ್ ಸರ್? ಸಾಧಾರಣ ಇದು 220 ವರ್ಷ. 220 ವರ್ಷದ ಪ್ಯಾಲೇಸ್ದು ವೈಭವ ನೋಡಿದ್ರೆ ಲೈಟ್ಗಳು ಹಾಗೆ ಮುಂಚಿನ ಕಾಲದಲ್ಲಿ ಹಗ್ಗ ಕಟ್ಟಿ ಆ ಕಂಬಕ್ಕೆ ಕಟ್ತಿದ್ರು. ಸಂಜೆ ಹೊತ್ತಿಗೆ ಆ ದೀಪ ಹಚ್ಚಿಸಿ ಅದನ್ನು ಎಳೆದು ಅದಕ್ಕೆ ಮೇಲೆ ಕಟ್ಟಿಡುವಂಥದ್ದು. ಎಲ್ಲಾ ಕಡೆ ಬೆಳಕು. ಈಗ ನಾವು ಅದಕ್ಕೆ ಬಲ್ಬ್ಗಳನ್ನು ಹಾಕಿದ್ದೇವೆ. ಅಲ್ಲಿ ಪಂಜಿನರ ಹಾಕಿಡ್ತಾ ಇದ್ರ ಬೆಳಕು ಬರ್ಬೇಕಂತ ಹೇಳಿದ್ರೆ ಹೆಂಗೆ? ಲೈಟ್ ಇರ್ನಿಲ್ವಲ್ಲ, ದೀಪದ ಬೆಳಕು ಸಹಜವಾಗಿ. ಎಣ್ಣೆ ದೀಪಗಳು, ಹೊಂಗೆ ಎಣ್ಣೆ ದೀಪಗಳು. ಅಂದ್ರೆ ಇಷ್ಟು ದೊಡ್ಡ ದರ್ಬಾರ್ ಹಾಲಿಗೆ ಎಷ್ಟೊಂದು ದೀಪಗಳು ಬೇಕಾಗಿತ್ತು ಸರ್. ಆಗಿನ ಕಾಲದಲ್ಲಿ ಅದನ್ನ ಸೀಮಿತವಾಗಿ ಕೆಲಸ ಮಾಡೋದಕ್ಕೆ ಬೇರೆ ಜನಗಳಿದ್ರು. ಒಂದು ಕಮ್ಮಿ ಅಂದ್ರೆ ಒಂದು ರಾಜನ ಅಂಡರ್ ಅಲ್ಲಿ ಸಾಧಾರಣ ಒಂದು 100-200 ಜನ ಕೆಲಸಕ್ಕೆ ಇರ್ತಾರೆ. ಇದೇನ್ ಸರ್ ರಾಜನ ಸಿಂಹಾಸನ? ಮಕ್ಕಳು ಕುತ್ಕೊಂಡದ್ದು. ಅಲ್ಲಿ ಮಕ್ಕಳು ಕುತ್ಕೊಂಡಿದ್ದಾರೆ. ಸಿಂಹಾಸನ ಅಲ್ಲ, ಮಕ್ಕಳು ಕುತ್ಕೊಂಡ ಚೇರ್. ಅದು ಕ್ಲಾತ್ ಎಲ್ಲ ಹಳೆದೆ. ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇದೀವಲ್ಲ, ಅಲ್ಲಿ ಸ್ಟ್ಯಾಂಡ್ ಅಲ್ಲಿ ಇಟ್ಟಿದ್ದೀರಲ್ಲ, ಅದು ಗಾಳಿ ಬೀಸುವಂತ ಬೀಸಣಿಗೆ. ಓಕೆ, ರಾಜನಿಗೆ ಸೆಕೆ ಆಗ್ಬಾರ್ದು ಅಂತ ಹೇಳಿ. ಇದು ದಿವಾನ. ಇಷ್ಟು ದೊಡ್ಡದಾ? ಅದರಲ್ಲಿ ಸೀಕ್ರೆಟ್ ಲಾಕ್ ಎಲ್ಲ ಉಂಟು ನೋಡಿ. ಮೇಲೆ ನೋಡಿ 2 ಡ್ರಾವರ್ ಉಂಟು ನೋಡಿ. ಮತ್ತೆ ಒಳಗೆ ಸ್ಟೋರೇಜ್ಗಳು. ಸ್ಟೋರೇಜ್ ತರ ಸೀಕ್ರೆಟ್ ಲಾಕ್ ಎಲ್ಲ ಉಂಟು. ದಿವಾನ ತರ. ಒಂದ್ ರೀತಿಯಾಗಿ ಫುಲ್ ಬೆಂಡ್ ಆಗಂಗಿಲ್ಲ, ಹಾಫ್ ಬೆಂಡ್ ಆಗಿ ರಿಲ್ಯಾಕ್ಸ್ ಎಲ್ಲ ಮಾಡ್ತೀವಲ್ಲ, ಆ ರೀತಿಯಾಗಿ. ಇದು ಲಾಸ್ಟ್ ರಾಜ ಮಾಲೋಜಿರಾವ್ ಗೋರ್ಪಡೆ ಅಂತ ಹೇಳಿ. ಸರ್ ಅಲ್ಲಿ ಮೈಸೂರು ಮಹಾರಾಜರು ಇದಾರೆ, ಎಲ್ಲಾ ರಾಜರು ಇದಾರಲ್ಲ, ಆ ಫೋಟೋ ಪಕ್ಕದ ಫೋಟೋದಲ್ಲಿ. ಆಗಿನ ಕಾಲದಲ್ಲಿ ಆ ರಾಜರ ಒಂದು ಸಂಗಮ ನಡೀತಿತ್ತಲ್ಲ, ಹಾಗೆ ತೆಗೆದ ಫೋಟೋಗಳು ಅದೆಲ್ಲ. ಓಕೆ, ಅವ್ರ ವೇಷಭೂಷಣ ನೋಡಿ ಐಡೆಂಟಿಫೈ ಮಾಡಿದೆ. ಇದು ಮತ್ತೆ ಇಲ್ಲಿ ಸಹ ನೋಡಿ, ಈ ಮರದ ಕೆತ್ತನೆಯನ್ನೇ ಕಲ್ಲಿನಲ್ಲಿ ಕೆತ್ತಿದ್ದಾರೆ ನೋಡಿ. ಮ್ಯಾಚ್ ಆಗ್ಬೇಕು, ಒಂದಕ್ಕೊಂದು ಮ್ಯಾಚ್ ಆಗ್ಬೇಕಂತ. ಏನ್ ಸರ್ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಯಾವ ಮರದ ಆಚೆ ಈಚೆ ಲೈನ್ ಏನು ಕ್ರಾಸ್ ಆಗಿಲ್ಲ, ಒಂದೇ ನೇರವಾಗಿದೆ. ನಾವಿವಾಗ ಲೈನ್ ಹಾಕಿ ಟೆಕ್ನಾಲಜಿ ಹಾಕಿದ್ರು ಬರಲ್ವೇನಾ ಅಷ್ಟು. ಅಂದ್ರೆ ಮುಂಚಿನ ಕಾಲದಲ್ಲಿ ಎಲ್ಲ ಕಣ್ಣಾಳತೆಯಲ್ಲೇ ಕೆಲಸ ಮಾಡ್ತಿದ್ರು. ಮೇಲೆ ಇದು ಮರದ್ದೇ ಸಾಗವಾನಿ. ಇದೆಲ್ಲ ಸಾಗವಾನಿ ಮರಗಳು, ಟೀಕುಡ್. ಅದೆಲ್ಲ ಡಿಸೈನ್ ಕೊಟ್ಟಿದ್ದಾರಲ್ಲ, ವೆಜಿಟೇಬಲ್ ಕಲರ್. ಅದು ವೆಜಿಟೇಬಲ್ ಕಲರ್. ಅಲ್ಲಿ ಅಂಗರಿ ಮುಧೋಳ ಭಾಗದಲ್ಲಿ ಅವಾಗಿನ ಕಾಲದಲ್ಲಿ ತರಕಾರಿ ಹಣ್ಣುಗಳನ್ನ ಎಲ್ಲ ಕಡೆಯಲ್ಲಿ ನಿಮ್ಗೆ ಆಗಿನ ಕಾಲದಲ್ಲಿ ಎಲ್ಲ ವೆಜಿಟೇಬಲ್ ಕಲರ್ಗಳು. ಮೈಸೂರು ಅರಮನೆ ಸಹ ಈಗ ನಾವು ಕಾಣುವಂತದ್ದು ಅದು ಸಹ ವೆಜಿಟೇಬಲ್ ಕಲರ್. ಮತ್ತೆ ಇವಾಗೆಲ್ಲ ಈ ತರ ಡಿಸೈನ್ ಎಲ್ಲ ಎಲ್ಲಿ ನೋಡ್ತೀವಿ ಗೊತ್ತಾ? ರೇಷ್ಮೆ ಸೀರೆ ಬಾರ್ಡರ್ ಗಳಲ್ಲಿ ನೋಡ್ತೀವಿ. ಇದೇ ಕಾನ್ಸೆಪ್ಟ್ ಅಲ್ಲಿ ನಾವೆಲ್ಲ ಫ್ಯಾಷನ್ ಡಿಸೈನ್ ಆಗಿ ಮಾರ್ಪಾಡು ಮಾಡ್ಕೊಂಡಿರೋದು. ಇವಾಗ ಏನೇ ಮಾಡಿದ್ರು ಕೂಡ ಇದೇ ತರ ಡಿಸೈನ್. ಇಂತ ಮಾವಿನಕಾಯಿ ಬಾರ್ಡ್ರು, ಈರುಳ್ಳಿ ಬಾರ್ಡ್ರು, ನವಿಲ್ ಬಾರ್ಡ್ರು, ಈ ರೀತಿಯಾದಂತ ಕಲಂಕಾರಿ ಡಿಸೈನ್ಗಳು ಈಗ ಸೀರೆಯಲ್ಲಿ ಬರುವಂತದ್ದು. ಕಲಂಕಾರಿ ಬರ್ತದೆ ನಿಮ್ಗೆ, ಇದು ಪಟಚಿತ್ರ ಬರ್ತದೆ, ಕಾಪಿ ಮಾಡಿದಂತದ್ದು ಡಿಸೈನ್ಗಳು. ಸರ್ ಇಲ್ಲಿ ಮೇಲೆ ನೋಡ್ತಾ ಇದ್ದಿಲ್ಲ, ಮೇಲೆ ಇದು ಈ ವಿಂಡೋ ಕಾಣ್ತದಲ್ಲ, ಪ್ರತಿ ಒಂದು ರಾಜ್ಯದ ರಾಜರಿಗೆ ಒಂದೊಂದು ಮ್ಯೂಸಿಕ್ ಇರ್ತದೆ. ಅವರು ಬರುವಾಗ ಅಲ್ಲಿ ಬೆಳೀತಾರೆ. ಆಗ ಈ ರಾಜರಿಗೆ ಗೊತ್ತಾಗ್ತದೆ ಇಲ್ಲಿನ ರಾಜರು ಬಂದಿದ್ದಾರೆ, ಬಾರಿಸುವಂತದ್ದು. ಆ ಸಿಸ್ಟಮ್ಗಳು ಇದೆ.
ಇದೆಲ್ಲ. ಓಕೆ, ಅಂದ್ರೆ ಇಲ್ಲಿ ಬಂದವ್ರಿಗೆ ಅಂದ್ರೆ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಇಡೀ ಹೊರಗಡೆ ಎಲ್ಲ ಪ್ರಪಂಚ ಕಾಣ್ತದೆ. ಹೊರಗಡೆ ಅಲ್ಲಿ ಬಂದಾಗ ಇವರು ನಗರಿ ಬಾರಿಸುವಂತದ್ದು ಒಂದ್ ರೀತಿಯಾಗಿ ಮುನ್ಸೂಚನೆ. ಆಗ ಇವರಿಗೆ ಗೊತ್ತಾಗ್ತದೆ ಇಲ್ಲಿನ ರಾಜರು ಬಂದಿದ್ದಾರೆ ಅಂತ. ಆಗ ಅದಕ್ಕೆಲ್ಲ ವ್ಯವಸ್ಥಾಪನೆ ಏನೆಲ್ಲ ಬೇಕು ಅದನ್ನೆಲ್ಲ ಮಾಡುವಂತ. ಇವಾಗ ಆದ್ರೆ ಒಂದ್ ಪಟ್ಟ ಅಂತ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡ್ತೀವಿ, ಫೋನ್ ಮಾಡ್ತೀವಿ, ಅರ್ಧ ಗಂಟೆ ಒಳಗಡೆ ರೀಚ್ ಆಗ್ತೀವಿ. ಈಗಿನ ಮೊಬೈಲ್ ರಿಂಗ್ ಟೋನ್ಗಳು ನಗಾರಿ ಸದ್ದ ಅಂತ ಹೇಳಿದ್ರೆ ಈಗಿನ ಮೊಬೈಲ್ ರಿಂಗ್ ಟೋನ್ಗಳು ನಾವು ಹೇಗೆ ಒಬ್ಬೊಬ್ಬರಿಗೆ ಒಂದು ರಿಂಗ್ ಟೋನ್ ಇಡ್ತೇವೆ ಆ ಸಿಸ್ಟಮ್ಗಳು. ಇಲ್ಲಿ ಎಷ್ಟೊಂದು ಸಭೆ ಸಮಾರಂಭಗಳು ನಡೆದಿರೋದು ಅದು ಸಿನಿಮಾದಲ್ಲಿ ನೋಡ್ತೀವಿ. ರಾಜಾದಿರಾಜ, ರಾಜ ಮಾತಂಡ, ರಾಜ ವೀರಾಧಿಪತಿ ಬರ್ತಾ ಇದಾರೆ, ಬಹುಪರಾಕ್ ಅಂತ ಕೂಗ್ತಾ ಇದೆಲ್ಲ. ಹಂಗೆ ಮುಧೋಳದ ಸಾಮ್ರಾಜ್ಯದ ರಾಜರಿಗೆ ಹಂಗೆಲ್ಲ ಎಷ್ಟೋ ಸಭೆ ಸಮಾರಂಭಗಳಲ್ಲಿ ಕೂಗುವಂತದ್ದು ಇತ್ತಲ್ವಾ ಸರ್? ಆಗಿನ ಕಾಲದಲ್ಲಿ ಇತ್ತು. ಆ ವೈಭೋಗನೇ ಒಂದು ರೀತಿಯ ಕೇಳದೆ ಒಂದು ರೀತಿಯಾಗಿ ಚಂದ. ಸರ್, ಇದು ಹೆರಿಟೇಜ್ ವಿಲೇಜ್ ಮಾಡಿ ಎಷ್ಟು ವರ್ಷ ಆಯ್ತು? ಇದು ಮಾಡಿ 30 ವರ್ಷ ಆಯ್ತು. ಈ ಓಪನ್ ಆಗಿ 8 ವರ್ಷ ಆಯ್ತು. ಅಂದ್ರೆ 30 ವರ್ಷದಿಂದ ಟೈಮ್ ಹಿಡಿಯಿತು. ಅಂದ್ರೆ ಅವರು ಇದು ಶೆಣೆಯರು ಒಬ್ಬರೇ ಮಾಡಿದಂಥದ್ದು. ಅವರು ಬ್ಯಾಂಕರ್ ಆಗಿದ್ರು, ರಿಟೈರ್ಡ್ ಆದ್ಮೇಲೆ ಇದನ್ನು ಸ್ಟಾರ್ಟ್ ಮಾಡಿದಂಥದ್ದು. ಅಂದ್ರೆ ನಮ್ಮ ಸಂಸ್ಕೃತಿ ಉಳಿಸ್ಬೇಕಂತೇಳಿ ಅಂದ್ರೆ ಬಿದ್ದು ಹೋಗುವ ಮನೆಗಳನ್ನೆಲ್ಲ ತಂದು ಇಲ್ಲಿ ರಿಸ್ಟೋರ್ ಮಾಡಿದಂಥದ್ದು. ಎಲ್ಲೆಲ್ಲಿ ಸಂಗ್ರಹ ಮಾಡಿದೆ ಸರ್? ಹೇಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದವರು ಇದ್ದದ್ದು ಬಾಡಿಗೆ ಮನೆಯಲ್ಲಿ ಅವ್ರು ಇದ್ದಿದ್ದು. ಸರ್, ಎಷ್ಟು ಇನ್ವೆಸ್ಟ್ಮೆಂಟ್ ಆಯ್ತು ಸರ್? ಅಷ್ಟು ಎಲ್ಲ ಹೊಂದಿಸ್ಬೇಕಲ್ಲ. ಅಂದ್ರೆ ಇದಕ್ಕೆ ಅವರು ಅದರ ಮೂಲ ಉದ್ದೇಶ ಅದೇ, ನಮ್ಮ ಸಂಸ್ಕೃತಿ ಉಳಿಸ್ಬೇಕಂತ. ಇಂದಿನ ಜನರೇಷನ್ ಇನ್ನು ಬರುವಂತ ಜನರೇಷನ್ ನೋಡ್ಬೇಕು ನಮ್ಮ ಸಂಸ್ಕೃತಿ ಹೇಗಿತ್ತು ಅಂತೇಳಿ, ಆ ಮನೆಗಳು ಹೇಗಿದ್ದಾವೆ, ಆ ನಮ್ಮ ಪ್ರಕೃತಿ ಹೇಗಿತ್ತು ಅಂತ ಅದಕ್ಕೋಸ್ಕರ ಇದು ಮಾಡಿದಂತ. ಇಲ್ಲ ಅಂದ್ರೆ ನಾವು ಪುಸ್ತಕದಲ್ಲಿ ಅಷ್ಟೇ ಈ ರೀತಿ ಇತ್ತಂತೆ, ಹಿಂಗಿತ್ತಂತೆ ನಮ್ಮ ಮುಧೋಳ ರಾಜರದ್ದು, ಮತ್ತೆ ಅರ್ಚಕರ ಮನೆ 200 ವರ್ಷದಿಂದ ಹಿಂಗಿತ್ತಂತೆ. ಆ ಶೆಣೈ ಸರ್ ಮಾಡಿದ್ದು ನಿಸ್ವಾರ್ಥ ಸೇವೆಯಿಂದ ಇವಾಗ ನಾವು ಬಂದು ವಿಸಿಟ್ ಮಾಡಿ ನಮ್ಗೆ ನೋಡ್ಲಿಕ್ಕೆ ಆಯ್ತು. ಎಲ್ಲೋ ಇದು ಬೆಂಕಿಗೆ ಬೀಳುವುದಾ, ಎಲ್ಲ ಒಂದೊಂದು ಮಗಿನಾಗ ಒಂದೊಂದು ಕಂಬ ಹೋಗ್ತಿತ್ತು, ಹಾಗೆ ಆ ಸಿಸ್ಟಮ್ಗಳು ಇದೆಲ್ಲ. ನಾವು ಮುಂದೆ ಹೋಗುವ.